ಹಾಗಾದ್ರೆ ಒಳ್ಳೆ ಇವತ್ತು ಹಬ್ಬ, ಇವತ್ತು ಒಳ್ಳೆ ಊಟ ಮಾಡಿ RCB ಬೇರೆ ಗೆದ್ದಿದೆ, ಆ ಖುಷಿಗೆ ಹಲಸಿನಕಾಯಿ ಪಲ್ಯ ತಿಂತಾ ಇದೀವಿ. ಎಸ್, ಹಲಸಿನಕಾಯಿ ಪಲ್ಯ ಏನ್ ತರ ಖುಷಿಗೆ RCB ಗೆದ್ದಿದ್ದಕ್ಕೂ ಹಲಸಿನಕಾಯಿ ಪಲ್ಯಕ್ಕೂ. ಇವತ್ತಿನ ಸ್ಪೆಷಲ್ಲು ಮಲೆನಾಡು ಸ್ಪೆಷಲ್ಲು ಹಲಸಿನಕಾಯಿ ಪಲ್ಯ. ನಮ್ಮ ಎಕ್ಸ್ಪರ್ಟು ಇವತ್ತು ಸವಿತಮ್ಮನವ್ರು ಹೆಚ್ಚ್ತಾ ಇದ್ದಾರೆ. ಒಂದು ಹಲಸಿನಕಾಯಿ ಶಿಕಾರಿ ಮಾಡ್ಕೊಂಬಂದು ಹೆಚ್ಚ್ತಾ ಇದ್ದಾರೆ. ಇವತ್ತೇನು ಮಾಡ್ತಾ ಇದ್ದೀರಿ? ಹಲಸಿನಕಾಯಿ ಪಲ್ಯ. ಯಾವ ಸ್ಟೈಲಲ್ಲಿ? ಸವಿತಮ್ಮನ ಸ್ಟೈಲ? ಸವಿತಮ್ಮನ ಸ್ಟೈಲ್. ಓಹೋ ಸೂಪರ್. ಎಷ್ಟು ಕಾನ್ಶಿಯಸ್ ಆಗ ನೋಡು, ಕ್ಯಾಮ್ರಾ ಬಂದ ತಕ್ಷಣ ಫುಲ್ ಎಲ್ಲ ಸರಿ ಮಾಡ್ಕೊಂಡು ಹೀಗೆ ಹೀರೋಯಿನ್ ಮಾಡೋಣ ಹಾಗಾದ್ರೆ. ಓಕೆ, 2 ಹಲಸಿನಕಾಯಿ ತಂದಿದ್ದಾರೆ, 2 ಗುಜ್ಜ ಅಂತಾರೆ ನಮ್ಮ ಕಡೆ. ಕಾಯಿ ಸಾಸಿವೆ ಹಾಕಿ ಪಲ್ಯ. ಎಂತ ಪಲ್ಯ? ಕಾಯಿ ಸಾಸಿವೆ ಹಾಕಿ ಪಲ್ಯ ಮಾಡೋದು. ಸ್ಪೆಷಲ್ ಏನಂದ್ರೆ ಈರುಳ್ಳಿ ಹಾಕಬೇಕು, ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೇನಾದ್ರೂ ರೆಸಿಪಿ ಬೇಕಾ ನೋಡಿ, ಒಂದು ಒಳ್ಳೆ ರೆಸಿಪಿ ಹೇಳ್ತಾ ಇದ್ದಾರೆ ನಮ್ಮಮ್ಮಂದು. ಆದಷ್ಟು ಬೇಗ ನಳಪಾಕ ವಿತ್ ಸಚಿನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಹಲಸಿನಕಾಯಿ ರೆಸಿಪಿ ನಿಮ್ಮ ಮುಂದೆ ಬರುತ್ತೆ. ಒಂದ ತಕ್ಷಣ ಹಂಗಾಗ್ಯದ ಹೇಗೆ ಅಲ್ಲ ಹೆಂಗೆ ಅಂತ ಹೇಳ ಈ ಕರೆಕ್ಟ್ ಆಗಿ ಮಾತಾಡ್ತಿದ್ಯಾ ಕ್ಯಾಮ್ರಾ ಮುಂದೆ ಅಂತಂದ್ರೆ? ನಾವು ಅಲ್ಲಿಗೆ ಹೋಗುವುದು ಬರುವುದು ಮಾಡುವುದು ಅತಿಸಾರಕ್ಕೆ ಬಹಳ ಒಳ್ಳೆಯದು ಅಂತೇಳಿ, ಬೇರೆ ಒಳ್ಳೇದು ಅಂದ್ರೆ ಆಗೋಯ್ತಪ್ಪ, ಅದನ್ನ ಅತಿಸಾರಕ್ಕೆ ಒಳ್ಳೆಯದು ಅಂತ. ಸೊ ಹಲಸಿನಕಾಯಿ ರೆಡಿ ಆಗಿದೆ. ಈಗ ಎಂತೆಂತ ಹಾಕಿದ್ಯಾ ಅಮ್ಮ ಇದಕ್ಕೆ? ಕುಕ್ಕರಿಗೆ ನೀರು, ಎಣ್ಣೆ, ಉಪ್ಪು, ಒಂಚೂರು ಅರಿಶಿನ ಪುಡಿ. ಎಣ್ಣೆ ಎಂತಕ್ಕೆ ಹಾಕೋದು? ಎಣ್ಣೆ ಅದು ಪಾತ್ರೆ ಅಂಟಾಗತ್ತಲ್ಲ, ಅದಕ್ಕೆ ಎಣ್ಣೆ ಹಾಕೋದು. ಒಂಚೂರು ನೀರು ಹಾಕ್ಬೇಕಾ? ಹಾಕಾಗಿದೆ, ನೀರು ಹಾಕಿದ್ದೀನಿ ಇದಕ್ಕೆ. ಸರಿ, ಸಾಕಾಗತ್ತಾ ನೀರಷ್ಟ? ಸಾಕಾಗುತ್ತೆ. ಸರಿ, ಓಕೆ. ಪುಡಿ ಮಾಡಬೇಕು. ಉಪ್ಪು ಕಮ್ಮಿ ಐತೆ, ಉಪ್ಪು ಹಾಕ್ಬೇಕು ಮತ್ತೆ. ಸಾಕಾಗತ್ತೆ ಇದು 3 ಜನಕ್ಕೆ? ಹೆಚ್ಚಾಗುತ್ತೆ. ಫುಲ್ ಪಲ್ಯ ಬೇಕು, ಫುಲ್ ಪಲ್ಯನೇ ಕಲಿಸ್ಕೊಳೋದು. ಅಲ್ಲ ಕಮ್ಮಿ ಆದರೆ ಅಂತ ಕಡಿಮೆ ಸಂಜೆ ಮಾಡೋಣ, ಸಂಜೆ ಬೇರೆ ಏನಾದ್ರು ಮಾಡೋಣ. ಅಷ್ಟು ಅರ್ಧ ಅಂತೂ ಬೇಕು ನಂಗೆ ಇವಾಗ, ಅಷ್ಟು ಚೆನ್ನಾಗಿರುತ್ತೆ. RCB ಎಲ್ಲ ಖುಷಿಗೆ ಇದ್ರ ಬೋಂಡ ಮಾಡೋದು ಚೆನ್ನಾಗಾಗ್ತಿತ್ತೇನಲ್ಲ? ಬೋಂಡ ನಾವು ಬೋಂಡ ಇರ್ತೀವಿ ಅಷ್ಟೇ. ಬೋಂಡ ಮಾಡಿದ್ರೆ ಗ್ಯಾಸ್ಟ್ರಿಕ್ ಔಷಧಿ ತಗೊಂಡು ಕಬಾಬ್ ಮಾಡ್ಬೇಕು. ಬೇಕಂದ್ರೆ ಹೋದ ಕಿತ್ಕೊಂಬಂದ. ಮನೇಲಿ ನೆಟ್ಟಿ ಬೆಳೆದಿರೋ ಕರಿಬೇವು ಚೆನ್ನಾಗಿರುತ್ತೆ. ಅದು ಬೆಂಗಳೂರಲ್ಲಿ ತಗೋತೀವಲ್ಲ, ಅದು ಹೆಂಗೆ ಅಂದ್ರೆ ನೀನು 4 ದಿನ ಇಟ್ಟರೆ ಕೊಳ್ತೋಗಿರುತ್ತೆ. ನಾವು ಈಗ ಮೊನ್ನೆ ತೊಗೊಂಡೋಗಿದ್ದು, 1 ತಿಂಗಳಾಯ್ತಲ್ಲ, ಏನಾಗಿಲ್ಲ ಎಲೆ, ಅಷ್ಟು ಚೆನ್ನಾಗಿದೆ. ಕಾಯಿ ಸಾಸಿವೆ ರುಬ್ಬೇಕಲ್ಲ. ಇದು ತಂಬಳಿ ರೆಡಿ ಆಯ್ತಲ್ಲ ಈಗ, ಇದು ಅಂತ ಸೋರ್ಲೆ ಕೊಡಿ ತಂಬಳಿ. ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಷ್ಟು ಕಾಯಿ ಸಾಸಿವೆ ರುಬ್ಬೇಕು. ಎಷ್ಟು ಕಾಯಿ ಹಾಕ್ತಿದ್ದೀರಾ? ಸ್ವಲ್ಪ ಅಂದಾಜಿಗೆ ಹಾಕ್ತೀನಿ. ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಟಿದ್ದೀನಿ, ಜೀರಿಗೆ ಮೆಣಸು ಪುಡಿ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದಕ್ಕೀಗ ಹಸಿಮೆಣಸು ಹಾಕ್ಬೋದಾ? ಹಸಿಮೆಣಸು ಬೇಕಾದ್ರೆ ಹಾಕ್ಬೋದು. ಹಸಿಮೆಣಸು ಹಾಕಿದ್ರೆ ಚಂದ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂತ ನಾನು ಜೀರಿಗೆ ಮೆಣಸು ಹಾಕ್ತಾ ಇದ್ದೀನಿ. ಒಂಚೂರು ಸಾಸಿವೆ, ತುಂಬ ಹಾಕಬಾರ್ದು. ಹಸಿ ಸಾಸಿವೆ ವಾಸನೆ ಆಗುತ್ತೆ. ಚೂರು ರುಚಿಗೆ ತಕ್ಕಷ್ಟು ಅಷ್ಟೇ. ಅಷ್ಟೇ, ನೀರು ಹಾಕ್ತಾರೆ, ಹಂಗೆ ಗ್ರೈಂಡ್ ಮಾಡಬೇಕು. ಬಂಡ್ಲಿಗೆ 40 ವರ್ಷ ಅಂತ ಆಗಿರ್ಬೋದು ಮೋಸ್ಟ್. ಇದಕ್ಕೆ ಇನ್ನೂ ಚೆನ್ನಾಗಿದೆ. ನಾನು ಒಗ್ಗರಣೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಹತ್ತಿರ, ಸಾಸಿವೆ. ನಿನಗೆ ಇದು ಹೇಳ್ಕೊಟ್ಟಿದ್ಯಾ ಈ ಪಲ್ಯ? ಯಾವುದು? ಈ ಪಲ್ಯ ಮಾಡೋದಾ? ಪಲ್ಯ ನಾನೇ ಕಲ್ತಿರೋದು. ಹೇಗೆ ಅಂತ ಸುಮ್ಮನೆ ಮಾಡಿ ಒಂದಿನ. ಅಲ್ಲ ಅಂದರೆ ಹಿಂಗಾಗಿ ಈರುಳ್ಳಿ ಹಾಕಿ ಮಾಡಿದ್ರೆ ಈರುಳ್ಳಿ ಹಾಕಿ ಚೆನ್ನಾಗಾಗತ್ತೇನೋ ಅಂತ ಒಂದಿನ ಟ್ರೈ ಮಾಡಿದ್ದು, ಚೆನ್ನಾಗಾಯ್ತು. ಅದಕ್ಕೆ ಹೇಗೆ ಮಾಡೋದಿಲ್ಲ. ನೀನು ನಾರ್ಮಲ್ ಆಗಿ ಮಾತಾಡ.
ಹಿಂಗೆ ಮಾಡೋದು ಹಾ ಹಂಗೆ ಮಾಡೋದು, ಹೀಗೆ ಮಾಡುವುದು, ಹಿಂಗೆ ಮಾಡೋದು ಹಿಂಗೆ ಮಾಡೋದು. ಉದ್ದಿನಬೇಳೆ ಕೆಂಪಾಯ್ತು. ಬೇಳೆ ಕೆಂಪಾದ ತಕ್ಷಣ ಈರುಳ್ಳಿ, ಕರಿಬೇವು ಮೊಟ್ಟೆಗೆ ಹಾಕಿ ಈ ಪರಿಮಳನೇ ಒಂಥರ ಗಮ್ಮತ್. ಅನ್ನತ್ತೆ ಒಳ್ಳೆ ಪಲ್ಯ ರೆಡಿ ಆಗೈತೆ ಇವಾಗ. ಇದು ಮಾಡಕ್ಕೆ ಒಂಥರ ಖುಷಿ. ಎಣ್ಣೆಗೆ ಹುರಿಯೋದು. ಚೂರು ಅರಿಶಿನ ಪುಡಿ ಹಾಕಬೇಕು. ಒಳ್ಳೆ ಗಮ್ಮತ್ತಾಗಿದೆ ಮಾತ್ರ. ಜೊತೆಗೆ ಬಾಳೆಹಣ್ಣಿನ ಸಾಸಿವೆ ಇದು ಬಿಟ್ರೆ ಅಂತೂ ಗಮ್ಮತ್ತಿರುತ್ತೆ. ಬಾಳೆಹಣ್ಣಿನ ಸಾಸಿವೆ, ಬಾಳೆಹಣ್ಣಿನ ಮಜ್ಜಿಗೋಳಿ ಮಾಡ್ತಾರೆ, ನಿಮ್ಗೆ ಗೊತ್ತಿದೆಯಾ? ನಮ್ಮ ಅಮ್ಮಂಗೆ ಭಾರಿ ಇಷ್ಟ ಬಾಳೆಹಣ್ಣಿನ ಮಜ್ಜಿಗೋಳಿ. ಇವ್ರ ಅತ್ತೆ ಸ್ಪೆಷಲ್, ಇವ್ರ ಅತ್ತೆ ಸಕ್ಕತ್ತಾಗಿ ಮಾಡ್ತಾರೆ. ಗಿರ್ಜಮ್ಮನ್ ಸ್ಪೆಷಲ್, ನಮ್ಮ ಅಜ್ಜಿ ಗಿರ್ಜಮ್ಮನ್ ಸ್ಪೆಷಲ್. ನಿಮ್ಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಳೆಹಣ್ಣಿನ ಮಜ್ಜಿಗೋಳಿ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಕರಗುತ್ತಲ್ಲ, ನಾವು ಬೆಲ್ಲ ಹಾಕ್ಬೇಕಲ್ಲ. ಸೊ ಈ ಹಲಸಿನಕಾಯಿ ನಾವು ಆಗಿದ್ದಕ್ಕೆ ನಾವು ಜಾಸ್ತಿ ಹುಳಿ ಆಗ್ತಾ ಇದೀವಲ್ವ, ಅದು ಹೇಳ್ಕೊಳತ್ತೆ ಅಂತ. ಆದ್ರೆ ಬೇರೆ ಪಲ್ಯಕ್ಕೆ ಇಷ್ಟೆಲ್ಲ ಬೇಕಾಗಲ್ಲ. ಬೇಡ, ಚೂರು ಹಲಸಿನಕಾಯಿ ಪಲ್ಯ ಎಳ್ಕೊಳತ್ತದು, ಏನೂ ಇರಲ್ಲ. ಗಮ್ಮತ್ ಕಾಣ್ತಾ ಇದೆ ಮಾತ್ರ. ಹಲಸಿನಕಾಯಿ ಪಲ್ಯ, ಹಲಸಿನಕಾಯಿ ಬರೀ ಏನ್ ತರ ಖುಷಿ ಈಗ. ಸಿಹಿ ಗೆದ್ದಿದ್ದಕ್ಕೂ ಹಲಸಿನಕಾಯಿ ಪಲ್ಯಕ್ಕೂ ಸಾಕೇನ, ತುಂಬಾ ಸಿಹಿ ಆದ್ರೆ ಚಂದ. ಹೌದು, ಖಾರ ಇರಲಿ. ಬೆಲ್ಲ ಹಾಕಿದ್ದೀವಿ ಸ್ವಲ್ಪ, ಅಂದ್ರೆ ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೋಗಿ, ತುಂಬ ಹಾಕಕ್ಕೆ ಹೋಗ್ಬಿಡಿ, ಹಾಕಿದ್ರೆ ತುಂಬ ಸ್ವೀಟ್ ಆಗುತ್ತೆ. ಒಂದು ಹಾಕ್ತಾ ಇದ್ದೀನಿ. ಎಷ್ಟು ಕಾಯಿ? ಒಂದು ಅಂದಾಜಕ್ಕೆ ಹಾಕೋದು ಅಷ್ಟೇ. ತುಂಬ ಕಾಯಿ ಹಾಕಿದ್ರೆ ಚೆನ್ನಾಗತ್ತಾ? ಚೆನ್ನಾಗುತ್ತೆ. ಇದು ಕಾಯಿ ಸಾಸಿವೆ ರುಬ್ಬಿರೋದು, ಹಾಗೆ ರುಬ್ಕೊಂಡವಲ್ಲ ಕಾಯಿ ಸಾಸಿವೆ ಇದು. ಓಕೆ, ಈಗ ಎಷ್ಟೊತ್ತು ಬಿಡ್ಬೇಕು ಹಿಂಗೆ? ಇನ್ನೊಂದು 5 ನಿಮಿಷ. ಹೇಗಿದ್ರು ಬೆಂದಿದೆ ಅಲ್ಲ? ಬೆಂದಿದೆ ಅಷ್ಟೇ. ಈಗ ಸಕ್ಕತ್ತಾಗಿದೆ ಮಾತ್ರ. ಉಪ್ಪೇ ಕಮ್ಮಿ ಇದೆ. ಖಾರ ಗಿರೋ ಸರಿ ಇದಮ್ಮ, ಖಾರ ಹುಳಿ ಎಲ್ಲ ಸರಿ. ಓ ಕಲ್ತ್ಕೊಂಡು ತಿಂತಾ ಇದ್ರೆ ಅಷ್ಟೇ. ಅಂತೂ ನಮ್ಮಮ್ಮನ ಹತ್ರ ಒಂದು ಒಳ್ಳೆ ಹಲಸಿನಕಾಯಿ ಪಲ್ಯನ ಮಾಡಿಸಿದ್ವಿ. ನನಗೆ ಚಿಕ್ಕ ವಯಸ್ಸಿಂದನೂ ಈ ಹಲಸಿನಕಾಯಿ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ನನ್ನ ಹೆಂಡ್ತಿನೂ ಅಷ್ಟೇ ಸಕ್ಕತ್ತಾಗೆ ಅಡುಗೆ ಮಾಡ್ತಾಳೆ, ಅದು ಎಸ್ಪೆಷಲಿ ಹಲಸಿನಕಾಯಿ ಪಲ್ಯನ. ಇನ್ನೇನು ಬೇಕಲ್ಲ. ಹೆಂಗಾದರೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹೊಸಬ್ರಾಗಿದ್ದರೆ. ಇನ್ನು ನಿಮ್ಗೇನಾದರೂ ಯಾರಿಗಾರು ಶೇರ್ ಮಾಡಬೇಕು ಅನ್ಸರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ.